ಚಿಕ್ಕ ಚಿಕ್ಕ ಮಕ್ಕಳುಗಳಿರುವಂಥವರು ಇದನ್ನು ನೋಡಲೇಬೇಕು. ಹೈಸ್ಕೂಲು ಕಾಲೇಜು ಓದ್ತಿರುವಂಥ ಮಕ್ಕಳುಗಳು ಇರುವಂಥ ಪೋಷಕರು ಇದನ್ನು ನೋಡಲೇಬೇಕು. ಹುಬ್ಬಳ್ಳಿನಲ್ಲಿ ಈ ಅಪ್ರಾಪ್ತಿಯರು ತಾಯಂದ್ರಾಗ್ತಾ ಇದ್ದಾರಂತೆ. ಎಂಥ ಸ್ಥಿತಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಸ್ಪತ್ರೆ ವಿರುದ್ಧ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಅನ್ನಪೂರ್ಣ ಹಾಸ್ಪಿಟಲ್ ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತ. ಯಾಕಂದರೆ ಇಲ್ಲೇನೇ ಹೆರಿಗೆ ಆಗಿದೆ ಅನ್ನುವಂಥ ಮಾತುಗಳಿದೆ. ಒಂದು ಹುಡುಗಿಗೆ 3 ತಿಂಗಳ ಹಿಂದೆ ಇದೇ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿದೆ ಅಂತ. ಆದರೆ ಇಲ್ಲಿ ತನಕ ಕಾನೂನಿನ ಪ್ರಕಾರ ಏನು ಮಾಹಿತಿ ಕೊಡಬೇಕಾಗಿತ್ತಲ್ಲ, ಆ ಮಾಹಿತಿಯನ್ನು ಅನ್ನಪೂರ್ಣ ಆಸ್ಪತ್ರೆ ಕೊಟ್ಟಿಲ್ಲ. ಇದು ಯಾಕಂದರೆ ಈ ಪೋಕ್ಸೋ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಬೇಕು. ಆದರೆ ಇವರು ಯಾವುದೇ ವಿವರಗಳನ್ನು ಕೊಟ್ಟಿಲ್ಲ. ಪೊಲೀಸರು ಕೊಡಬೇಕು, ಮಕ್ಕಳ ರಕ್ಷಣಾ ಘಟಕಕ್ಕೆ ತಿಳಿಸ್ಬೇಕು. ಈ ರೀತಿ ಏನಾದರೂ ಕಳ್ಳಾಟ ಆಡಿಬಿಟ್ರೆ ಸಾಧ್ಯನೇ ಇಲ್ಲ ಇಂಥವ್ರನ್ನ ಬಿಡಲಿಕ್ಕೆ. ಹೀಗಾಗಿ ಏನು ಅಂತಂದರೆ ಅವರ ವಿರುದ್ಧ ದೂರು ದಾಖಲಾಗಿದೆ. ನೋಡಿ, ಇದೊಂದು ವೆರಿ ಇಂಪಾರ್ಟೆಂಟ್ ಸಂಗತಿ. 1691 ಬಾಲಗರ್ಭಿಣಿಯರಿದ್ದಾರಂತೆ ಧಾರವಾಡ ಜಿಲ್ಲೆಯಲ್ಲಿ. ಇದು ಭಯಾನಕವಾದ ಸಂಗತಿ. ಇದು 2024ರಲ್ಲಿ ಒಟ್ಟು 801 ಪ್ರಕರಣಗಳು. ಚಿಕ್ಕ ಚಿಕ್ಕ ವಯಸ್ಸಿಗೆ ನಾವು ಗೊತ್ತಿಲ್ಲ, ಕೆಲವರು ಯಾಮಾರಿಸ್ಬಿಟ್ಟಿರ್ತಾರೆ, ಕೆಲವರು ತಲೆ ತಿಕ್ಕಿಬಿಟ್ಟಿರ್ತಾರೆ, ಬುದ್ಧಿ ಕಡಿಸಿರ್ತಾರೆ. ಒಟ್ಟು 801 ಪ್ರಕರಣಗಳು 2024ರಲ್ಲಿ. 25ರಲ್ಲಿ 624. 2026ರಲ್ಲಿ 6 ತಿಂಗಳಲ್ಲೇ 216 ಪ್ರಕರಣಗಳು ಪತ್ತೆಯಾಗಿವೆ. ಬಂದಿರೋ ಪ್ರಕರಣಗಳಿಷ್ಟು, ಆದರೆ ಬರದೇ ಇರುವಂಥ ಪ್ರಕರಣಗಳು ಗೊತ್ತಿಲ್ಲ. ಸೊ ಇದು ಬಹಳ ಕೇರ್ಫುಲ್ಲಾಗಿರಬೇಕು. ಸಂಜಯ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ನಿಜಕ್ಕೂ ಇದೊಂದು ಭಯಾನಕವಾದಂಥ ಸಂಗತಿ ಇದು. ಸೊ ಈ ರೀತಿ ಮಕ್ಕಳುಗಳು ಈ ರೀತಿ ತಪ್ಪು ಮಾಡ್ತಾ ಹೋಗ್ಬಿಟ್ರೆ ಪಾಪ ಗೊತ್ತಿರಲ್ಲ, ಗೊತ್ತು ಗುರಿ ಇರಲ್ಲ, ಕೆಲವರು ಯಾಮಾರಿಸ್ಬಿಡ್ತಾರೆ. ಏನೋ ಈಗಂತೂ ಬಿಡಿ, ಮೊಬೈಲ್ ಬಂದಾದ್ಮೇಲಿಂದ ಮಕ್ಕಳುಗಳ ಕೈಗೆ ಏನೇನು ಸಿಗಬಾರ್ದು ಅದೆಲ್ಲವೂ ಕೂಡ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನಾವಳಿಗಳು ಭಯಾನಕ. ಇದು ಏನಂತೀರಿ? ಖಂಡಿತ ರಂಗನಾಥ್, ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು ಎಲ್ಲರ ಆತಂಕಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಯಾಕಂದರೆ 1600ಕ್ಕೂ ಹೆಚ್ಚು ಬಾಲ ಗರ್ಭಿಣಿಯರು ಧಾರವಾಡ ಜಿಲ್ಲೆಯಲ್ಲಿ ಸದ್ಯ ಪತ್ತೆಯಾಗಿರುವಂಥದ್ದು ಇನ್ನು ಪತ್ತೆಯಾಗದೆ ಅನೇಕ ಮುಚ್ಚಿ ಹೋಗುವಂಥ ಅನೇಕ ಪ್ರಕರಣಗಳು ಕೂಡ ಧಾರವಾಡ ಜಿಲ್ಲೆಯಲ್ಲಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಕಳೆದ 1 ವಾರದಲ್ಲಿ 2 ಅಪ್ರಾಪ್ತಿಯರು ತಾಯಿಯಾಗಿರೋ ಪ್ರಕರಣಗಳು ಬೆಳಕಿಗೆ ಬಂದರು. 3 ತಿಂಗಳ ಹಿಂದಷ್ಟೇ ಓರ್ವ 15 ವರ್ಷದ ಬಾಲಕಿ ಅಪ್ರಾಪ್ತ ಮಗುವಿಗೆ ಜನ್ಮ ನೀಡಿದ್ಲು. ಮಗುವಿಗೆ ಜನ್ಮ ನೀಡಿದರೂ ಕೂಡ ಇಲ್ಲಿವರೆಗೆ ಆ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ. ಮೊನ್ನೆ ಇನ್ನೊಂದು ಪ್ರಕರಣದ ಬೆನ್ನತ್ತಿ ಹೋದಂಥ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಮಾಹಿತಿಯನ್ನು ಕಲೆ ಹಾಕಿದಾಗ 3 ತಿಂಗಳ ಹಿಂದಷ್ಟೇ ಮತ್ತೋರ್ವ ಅಪ್ರಾಪ್ತ ಬಾಲಕಿ ಗರ್ಭಿಣಿ ಅಂದರೆ ತಾಯಿಯಾಗಿದ್ದು ಬೆಳಕಿಗೆ ಬಂತು. ಈ ಡೆಲಿವರಿ ಆಗಿದ್ದು ಹುಬ್ಬಳ್ಳಿ ನಗರದ ಅನ್ನಪೂರ್ಣ ಅನ್ನೋಂಥದ್ದು ಖಾಸಗಿ ಆಸ್ಪತ್ರೆಯಲ್ಲಿ. ಆರೋಗ್ಯ ಇಲಾಖೆಯ ಮಾಹಿತಿ ಪ್ರಕಾರ ಏನಂತಂದರೆ, ಯಾವುದೇ ಪೋಸ್ಕೋ ಪ್ರಕರಣಗಳು ಬಂದರೂ ಕೂಡ ಕಡ್ಡಾಯವಾಗಿ ಮಾಹಿತಿಯನ್ನು ಪೊಲೀಸರಿಗಾಗಲಿ, ಮಕ್ಕಳ ರಕ್ಷಣಾ ಘಟಕಕ್ಕಾಗಲಿ ಅಥವಾ ಆರೋಗ್ಯ ಇಲಾಖೆಗೆ ಕಡ್ಡಾಯವಾಗಿ ನೀಡಬೇಕಂತೇಳಿ ಒಂದು ನಿಯಮ ಇದೆ. ಆದರೆ ಅನ್ನಪೂರ್ಣ ಆಸ್ಪತ್ರೆ ಸಿಬ್ಬಂದಿ ಇಲ್ಲಿವರೆಗೆ, ಅಂದರೆ ಘಟನೆ ನಡೆದು 3 ತಿಂಗಳಾದರೂ ಕೂಡ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಈ ಮಾಹಿತಿಯನ್ನು ನೀಡಿರಲಿಲ್ಲ. ಹೀಗಾಗಿ ಇದೀಗ ಆಸ್ಪತ್ರೆ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ. ಕೇವಲ ಇದೊಂದೇ ಪ್ರಕರಣ ಅಲ್ಲ, ಏನು ಈಗ ವಾರದಿಂದಲೇ 2 ಅಪರಾಧ ಬಾಲಕಿಯರು ತಾಯಿಗಿದ್ದಾರೆ. 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅನ್ನಪೂರ್ಣ ಆಸ್ಪತ್ರೆಯಲ್ಲಿ ಮಾಹಿತಿ ಇತ್ತು. ಆದರೂ ಕೂಡ ಅವರು ಯಾರಿಗೂ ಮಾಹಿತಿ ನೀಡಿದಲ್ಲಿ ಅನ್ನಪೂರ್ಣ ಆಸ್ಪತ್ರೆ ವಿರುದ್ಧ ಈಗ 2 ದೂರುಗಳು ದಾಖಲಾಗಿರುವಂಥದ್ದು. ಕೇವಲ ಅನ್ನಪೂರ್ಣ ಆಸ್ಪತ್ರೆ ಮಾತ್ರ ಒಂದಲ್ಲ, ಕೆಲ ಆಸ್ಪತ್ರೆಗಳು ಪ್ರಾಮಾಣಿಕವಾಗಿ ಮಾಹಿತಿಯನ್ನು ನೀಡ್ತಿದ್ರೆ, ಇನ್ನೂ ಕೆಲ ಆಸ್ಪತ್ರೆಗಳ ಸಿಬ್ಬಂದಿ ಈ ರೀತಿಯಾಗಿ ಕಳ್ಳಾಟವನ್ನು ಆಡ್ತಾ ಇರುವಂಥದ್ದು. ಕೆಲ ಪಾಲಕರು ಮರ್ಯಾದೆಗಂಜಿ ತಮ್ಮ ಮಕ್ಕಳ ಒಂದೊಂದು ಗರ್ಭಿಣಿ ಆದರೂ ಕೂಡ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಯತ್ನಿಸ್ತಾರೆ. ಆದರೆ ಆಸ್ಪತ್ರೆಯವರು ಈ ಬಂದು ಮಾಹಿತಿಯನ್ನು ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಕೆಲ ಆಸ್ಪತ್ರೆಯವರು ಹಣವನ್ನು ಪಡೆದುಕೊಂಡು, ಪಾಲಕರ ಬಳಿ ಹಣವನ್ನು ಪಡೆದುಕೊಂಡು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರೋದು. ಹೆರಿಗೆ ಆದರೂ ಕೂಡ ಮಾಹಿತಿಯನ್ನು ನೀಡದೇ ಇರುವಂಥದ್ದು, ಅವರೇ ಖುದ್ದಾಗಿ ಅಪಾರೇಷನ್ ಮಾಡಿಸುವಂಥದ್ದು ಅನೇಕ ಪ್ರಕರಣಗಳು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈ ಬಗ್ಗೆ ಆರೋಗ್ಯ ಇಲಾಖೆಯ ಸ್ಥಳೀಯ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಇಂಥ ಆಸ್ಪತ್ರೆ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತಲ್ಲ. ಇದೀಗ ಈ ಅನ್ನಪೂರ್ಣ ಆಸ್ಪತ್ರೆ ವಿರುದ್ಧ 2 ದೂರುಗಳು ದಾಖಲಾಗಿರುವಂಥದ್ದು. ಹೀಗಾಗಿ ಪೊಲೀಸರು ಯಾವ ಕ್ರಮಗಳನ್ನು ಕೈಗೊಳ್ತಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.